ಕುಂದಳ್ಳಿ ಹೋಬಳಿಯ ಆಡ್ಯ ಗ್ರಾಮ ಪಂಚಾಯಿತಿ ಏನಿದೆ ಇದು ಒಂಥರ ಪಾಳು ಬಿದ್ದ ಬಂಗಲೆ ಅಂತ ಆಗಿದೆ ಗ್ರಾಮ ಪಂಚಾಯಿತಿ. ಏನು ಅಂತಂದರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳೆಲ್ಲ ಲೀಲಾಜಾಲವಾಗಿ ಖರ್ಚು ಮಾಡ್ತಿದ್ದಾರೆ ಅಲ್ಲಿ ಅಧಿಕಾರಿಗಳು. ಬಹುಶಃ ಅಲ್ಲಿ ಒಬ್ಬರು ಕೂಡ ಈಗ ಪಿ ಡಿ ಒ ಆಗಲಿ, ಸೆಕ್ರೆಟ್ರಿ ಆಗಲಿ, ಕಂಪ್ಯೂಟರ್ ಆಪ್ರೇಟರ್ ಆಗಲಿ ಯಾರು ಕೂಡ ಅಲ್ಲಿ ಒಬ್ಬರೊಬ್ಬರು ಇಲ್ಲ. ಭಾಳ ಬಂಗಲೆ ಇಲ್ವೋ ಆ ರೀತಿ ಇದೆ. ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಥರ ಒಬ್ಬರು ಕೂತಿರ್ತಾರೆ, ಅಟೆಂಡರ್ ಅನ್ನೋರು. ಅಲ್ಲಿ ಒಂದು ಬೀದಿ ದೀಪ ಆಗಲಿ, ಡ್ರೈನೇಜ್ ಕ್ಲೀನ್ ಮಾಡೋಕ್ಕಾಗಲಿ, ಯಾವುದೇ ಸಂದರ್ಭದಲ್ಲಿ ಸಾರ್ವಜನಿಕರು ಅಲ್ಲಿಗೆ ಪಂಚಾಯತಿಗೆ ಬಂದರೆ ಬಹುಶಃ ಅವರು ಏನು ಕೇಳಬಾರ್ದ ಪರಿಸ್ಥಿತಿಲಿ ಹೊರಟೋಗ್ಬೇಕು, ಆ ರೀತಿ ಇದೆ. ಅದು ಒಂಥರ ಸ್ಮಶಾನ ಪಾಳ್ಬಂಗ್ಲೆ ಇಲ್ವೋ ಆ ರೀತಿ ಇದೆ. ಅದರಿಂದ ಜನಗಳ ತೆರಿಗೆ ಹಣ ತಗೊಂಡು ಏನಕ್ಕೆ ಸಂಬಳ ತಗೋತಾರೆ ಇವರೆಲ್ಲ? ಯಾತಕ್ಕಾಗಿ ಸಂಬಳ ಕೊಡಬೇಕು ಇವರಿಗೆಲ್ಲ? ಸಾರ್ವಜನಿಕರ ತೆರಿಗೆ ಹಣ ನಿಮಗೆಲ್ಲ ಸಂಬಳ ಕೊಡ್ತಿರೋದು. ಆದ್ದರಿಂದ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ಕೋಬೇಕು, ಅವ್ರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಯಾರೊಬ್ಬರು ಕೂಡ ಇಲ್ಲಿ ನಿಲ್ತಾ ಇಲ್ಲ. 15 ವರ್ಷದಿಂದ 6 ತಿಂಗಳಿಗೊಬ್ಬರು ಪಿ ಡಿ ಒ ಚೇಂಜ್ ಆಗ್ತಿದ್ದಾರೆ. ಏನಿದು ವ್ಯವಸ್ಥೆ? ಏನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯಾಕೆ ಮಾಡ್ತಾರೆ ಇವರು? ಅಭಿವೃದ್ಧಿ ಅಧಿಕಾರಿ ಅಂತ ಹೆಸರು ಹೇಳೋಕ್ಕೆ ನಮಗೆ ಬೇಜಾರಾಗ್ತಿದೆ. ತಕ್ಷಣ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಸಂಬಂಧಪಟ್ಟ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತನ ಮನವಿ ಮಾಡ್ತಿದ್ದೀನಿ. ಇಲ್ಲಾಂತಂದರೆ ತುಂಬ ಸಮಸ್ಯೆ ಆಗುತ್ತೆ. ಗ್ರಾಮಸ್ಥರೇ ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಈ ಮೂಲಕ ಮಾಧ್ಯಮಗಳ ಮಿತ್ರರ ಮುಖಾಂತರ ಎಚ್ಚರಿಸ್ತಾ ಇದ್ದೀನಿ.